ಕಡೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ನಡೀತಾ ಇದೆ. ಇದರ ನಡುವೆ ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರವನ್ನ ರೂಪಿಸಲಾಗ್ತಾ ಇದೆ ಅನ್ನುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇದ್ರ ಜೊತೆಗೆ ಒಂದಿಷ್ಟು ನಾಯಕರು ಕೂಡ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಷಡ್ಯಂತ್ರದ ಹಿಂದೆ ಮಾಜಿ ಡಿಸಿಯ ಕೈವಾಡ ಇದೆಯಾ? ಧರ್ಮಸ್ಥಳ ಪ್ರಕರಣದ ಹಿಂದಿದ್ದಾರಾ ಹಾಲಿ ಸಂಸದರು? ಧರ್ಮಸ್ಥಳ ಪ್ರಕರಣಕ್ಕೆ ಸ್ಫೋಟಕ ತಿರುವನ್ನ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ. ಕಾಂಗ್ರೆಸ್ ವಿರುದ್ಧ ಜನಾರ್ದನ್ ರೆಡ್ಡಿ ಮಹಾ ಷಡ್ಯಂತ್ರದ ಬಾಂಬ್ ಸಿಡಿಸಿದ್ದಾರೆ. ಒಂದು ಕಡೆ ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರ ಸದನದಲ್ಲೂ ಕೂಡ ಚರ್ಚೆ ಆಯಿತು, ಚರ್ಚೆ ಆಗ್ತಾ ಇದೆ, ಚರ್ಚೆ ನಡೆಯುತ್ತೆ. ಇದರ ನಡುವೆ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಇವತ್ತು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಹಾಗಾದ್ರೆ ಆ ಹೊಸ ಬಾಂಬ್ ಏನು? ಯಾರ ವಿರುದ್ಧ ಮಾತನಾಡಿದರು? ಆ ಹಾಲಿ ಸಂಸದರು ಯಾರು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಕಾಂಗ್ರೆಸ್ ಸಂಸದನ ಪಿತೂರಿ ಇದೆ ಅನ್ನುವ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಧರ್ಮಸ್ಥಳ ಕೇಸ್ ಸಂಬಂಧ ಮಾತನಾಡಿದರು ಜನಾರ್ದನ್ ರೆಡ್ಡಿ. ಧರ್ಮಸ್ಥಳ ಕೇಸ್ನಲ್ಲಿ ಕಾಂಗ್ರೆಸ್ ಸಂಸದನ ಪಿತೂರಿ ಇದೆ, ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ. ಸಸಿಕಾಂತ್ ಸೆಂಥಿಲ್ ಕಾಂಗ್ರೆಸ್ನ ಸಂಸದರು ಹಾಗೂ ಮಾಜಿ ಜಿಲ್ಲಾಧಿಕಾರಿಗಳು. ಸೊ ಇವರ ಕೈವಾಡ ಇದೆ. ಸೆಂಥಿಲ್ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ಕಾಂಗ್ರೆಸ್ನ ಷಡ್ಯಂತ್ರ, ಕಾಂಗ್ರೆಸ್ ಸಂಸದನ ಪಿತೂರಿ ಇದೆ, ಹೀಗಂತ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ. ಸಾಕಷ್ಟು ಚರ್ಚೆ ನಡೀತಾ ಇದೆ. ಷಡ್ಯಂತ್ರ ಷಡ್ಯಂತ್ರ ಷಡ್ಯಂತ್ರ. ಒಂದು ಕಡೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ರು. ಹಾಗಾದ್ರೆ ಷಡ್ಯಂತ್ರವನ್ನ ಮಾಡಿದ್ಯಾರು, ಯಾವ ಕಾರಣಕ್ಕೆ ಅನ್ನುವ ಪ್ರಶ್ನೆಗಳಿಗೆ ಜನಾರ್ದನ್ ರೆಡ್ಡಿ ಇವತ್ತು ಉತ್ತರವನ್ನ ಕೊಟ್ಟರು. ಅಂದ್ರೆ ಅವರದ್ದೇ ಆದಂಥ ವಾದವನ್ನ ಮಂಡಿಸಿದ್ರು. ಅವರ ಪ್ರಕಾರ, ಜನಾರ್ದನ್ ರೆಡ್ಡಿ ಅವರ ಪ್ರಕಾರ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿದಂಥ ರೂವಾರಿ ಯಾರು ಅಂತ ಹೇಳಿದ್ರೆ ಅದು ಸಸಿಕಾಂತ್ ಸೆಂಥಿಲ್. ಇವರು ಷಡ್ಯಂತ್ರವನ್ನ ರೂಪಿಸಿದ್ರು ಅಂತ ಹೆಸರನ್ನ ಬಹಿರಂಗ ಮಾಡಿದ್ದಾರೆ. ಹಾಗಾದ್ರೆ ಮುಂದುವರೆದು ಮಾತನಾಡಿದ್ರು ಅವರು, ಜನಾರ್ದನ್ ರೆಡ್ಡಿ ಅವರು ಮುಂದುವರೆದು ಮಾತನಾಡಿದ್ರು. ಯಾವ ರೀತಿಯಾಗಿ ಮಾತನಾಡಿದ್ರು ಅಂತ ಹೇಳಿದ್ರೆ, ಧರ್ಮಸ್ಥಳ ಕೇಸ್ನ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನ ಕೂಡ ಬಹಿರಂಗಪಡಿಸಿದ್ರು. ಡಿಸಿಎಂ ಡಿ ಕೆ ಶಿವಕುಮಾರ್ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರವನ್ನ ನಡೆಸಿದ್ದಾರೆ, ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳಿಕೆಯನ್ನ ಕೊಟ್ಟರು. ಆ ವಿಚಾರವನ್ನ ಇಟ್ಕೊಂಡು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸದನದಲ್ಲಿ ಪ್ರಶ್ನೆ ಮಾಡಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತನಿಖೆಯ ನಂತರ ಉತ್ತರ ಸಿಗುತ್ತೆ ಅಂತ ಹೇಳಿದ್ರು. ಇದರ ನಡುವೆ ಇವತ್ತು ಬೆಳಗ್ಗೆ ಶಾಸಕರಾಗಿರುವಂಥ ಜನಾರ್ದನ್ ರೆಡ್ಡಿ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇಡೀ ಷಡ್ಯಂತ್ರದ ರೂವಾರಿ ಯಾರು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ನ ಸಂಸದ. ಆ ಕಾಂಗ್ರೆಸ್ನ ಸಂಸದ ಯಾರು ಅಂತ ಹೇಳಿದ್ರೆ ಸಸಿಕಾಂತ್ ಸೆಂಥಿಲ್. ಧರ್ಮಸ್ಥಳ ಕೇಸ್ನ ಮಾಸ್ಟರ್ ಮೈಂಡ್ ಸಸಿಕಾಂತ್ ಸೆಂಥಿಲ್. ಇವರು ಕಾಂಗ್ರೆಸ್ ಹೈಕಮಾಂಡ್ಗೆ ರೈಟ್ ಹ್ಯಾಂಡ್ ಆಗಿದ್ದಾರೆ, ಬಲಗೈ ಬಂಟ ಕಾಂಗ್ರೆಸ್ಗೆ. ಈತನೇ ಈ ಎಲ್ಲ ಷಡ್ಯಂತ್ರವನ್ನ ಮಾಡಿದ್ದಾನೆ ಅನ್ನುವ ಆರೋಪ. ಇದರ ಜೊತೆಗೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರಕ್ಕೆ ಅಂಟಿಕೊಂಡಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಆ ಷಡ್ಯಂತ್ರ ನಾನು ಬಹಿರಂಗವಾಗಿ ತಿಳಿಸ್ತಾ ಇದ್ದೀನಿ. ಹುನ್ನಾರಕ್ಕೆ ಪ್ಲಾನ್ ಮಾಡಿದ್ದವರ ವಿರುದ್ಧ ಕ್ರಮ ಆಗಬೇಕು. ಯಾರು ಈ ರೀತಿಯಾಗಿ ಹುನ್ನಾರ ನಡೆಸುವುದಕ್ಕೆ ಪ್ಲಾನ್ ಮಾಡಿದ್ರಲ್ವಾ, ಅವರನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಒಂದು ಕಡೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ನಡೀತಾ ಇದೆ, ಉತ್ಖನನ ಸ್ಟಾಪ್ ಆಗಿದೆ. ಮುಂದೆ ತನಿಖೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ. ಬಟ್
FSL ವರದಿ, DNA ವರದಿ ಬಂದ ಬಳಿಕ ತನಿಖೆಯ ಆಯಾಮ ಬದಲಾಗುತ್ತೆ. ಇದರ ನಡುವೆ ಬಿಜೆಪಿ ನಾಯಕರ ಆರೋಪ ಏನು? ಇಡೀ SIT ಹಿಂದೆ ಅಥವಾ ಇಡೀ ಧರ್ಮಸ್ಥಳದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ. ಇದರ ಜೊತೆಗೆ ಎಡಪಂಥೀಯರ ವಾದ ಮತ್ತು ಎಡಪಂಥೀಯರ ಒತ್ತಾಯದ ಮೇರೆಗೆ SIT ರಚನೆಯಾಗಿದೆ ಅನ್ನುವ ಆರೋಪವನ್ನು ಕೂಡ ಬಿಜೆಪಿ ನಾಯಕರು ಮಾಡಿದರು. ಸುನಿಲ್ ಕುಮಾರ್ ಅವರು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ SIT ರಚನೆಯಾಗಿದೆ ಅನ್ನುವ ಆರೋಪವನ್ನು ಕೂಡ ಮಾಡಿದರು. ಅದರ ಮುಂದುವರೆದ ಭಾಗವಾಗಿ ಬೆಂಗಳೂರಲ್ಲಿ ಶಾಸಕರಾಗಿರುವಂಥ ಜನಾರ್ದನ್ ರೆಡ್ಡಿ ಮಾತನಾಡ್ತಾ, ಹೌದು, ಕಾಂಗ್ರೆಸ್ ಹೈಕಮಾಂಡ್ನಿಂದಲೇ SIT ರಚನೆಯಾಗಿದೆ, ಅವರ ಸೂಚನೆಯಿಂದಲೇ SIT ರಚನೆಯಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಎಡಪಂಥೀಯ ಶಕ್ತಿಗಳಿಂದ ಅಪಪ್ರಚಾರವಾಗ್ತಾ ಇದೆ. ಈ ಹುನ್ನಾರ ಇಲ್ಲಿಗೆ ಕೊನೆಗಾಣಿಸಬೇಕು, ಇಲ್ಲಿಗೆ ಸ್ಟಾಪ್ ಆಗಬೇಕು. ಎಲ್ಲವೂ ಕೂಡ ಬೋಗಸ್ ಆಗಿದೆ. ಹಿಂದೂ ಪುಣ್ಯಕ್ಷೇತ್ರ ಅಪವಿತ್ರಗೊಳಿಸುವ ಹುನ್ನಾರ ನಡೀತಾ ಇದೆ. ಧರ್ಮಸ್ಥಳದ ಬಗ್ಗೆ ಎಡಪಂಥೀಯ ಶಕ್ತಿಗಳಿಂದ ಅಪಪ್ರಚಾರವಾಗ್ತಾ ಇದೆ. ಹೀಗಂತ ಹೇಳಿಕೆ ಕೊಟ್ಟಿರುವಂಥದ್ದು ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಮುಂದುವರೆದು ಮಾತನಾಡಿದ್ದಾರೆ. ನೋಡಿ, ಒಂದು ಕಡೆ ಎಡಪಂಥೀಯ ಮನೋಭಾವ ಉಳ್ಳವರು ಈ ರೀತಿಯಾಗಿ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ ಅನ್ನೋದು ಆರಂಭದಿಂದಲೂ ಇರುವಂತಹ ಆರೋಪ. SIT ರಚನೆಯಾದಂತಹ ದಿನದಿಂದಲೂ ಕೂಡ ಈ ಆರೋಪ ಇದೆ. ಎಡಪಂಥೀಯ ಮನೋಭಾವ ಅಥವಾ ಎಡಪಂಥೀಯರ ಒತ್ತಾಯ ಮನವಿಯ ಮೇರೆಗೆ SIT ರಚನೆ ಆಯಿತು ಅಂತ ಹೇಳಿ. ಇದರ ನಡುವೆ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಎಡಪಂಥೀಯ ಶಕ್ತಿಗಳಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ, ಇದು ದುಷ್ಟ ಶಕ್ತಿ ಸೇರಿಕೊಂಡಿದೆ, ಹೀಗಾಗಿ ಇವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು, ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಸಬೇಕು ಅನ್ನೋದು ಕೂಡ ಅವರ ಒತ್ತಾಯವಾಗಿದೆ. ಇದರ ಜೊತೆಗೆ ಹಿಂದೂ ಪುಣ್ಯಕ್ಷೇತ್ರ ಅಪವಿತ್ರಗೊಳಿಸುವ ಹುನ್ನಾರ ಇಲ್ಲಿಗೆ ಸ್ಟಾಪ್ ಆಗಬೇಕು, ಇಲ್ಲ ಬೃಹತ್ ಹೋರಾಟವನ್ನು ನಡೆಸ್ತೀವಿ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಕೂಡ ಮಾತನಾಡಿದ್ದಾರೆ. ಧರ್ಮಸ್ಥಳ ಕೇಸ್ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು, ಸ್ಥಳೀಯರು ಕೂಡ ಹಲವರ ಕೈವಾಡ ಇದೆ ಅಂತ ಹೇಳ್ತಾ ಇದ್ದಾರೆ. ಧರ್ಮಸ್ಥಳ ಷಡ್ಯಂತ್ರದ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕು. BY ವಿಜಯೇಂದ್ರ ಅವರ ಹೇಳಿಕೆ ಇದು. ಧರ್ಮಸ್ಥಳ ಕೇಸ್ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಒತ್ತಾಯ ಇದು. ಪತ್ರಿಕೆಗಳಲ್ಲೂ ಕೂಡ ಬಂದಿದೆ. ಮೊನ್ನೆ ನಾನು ಧರ್ಮಸ್ಥಳ ಹೋದಾಗ ಅಲ್ಲಿ ಸಾಮಾನ್ಯ ಜನರು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನೋಡಿ, ಇದರಿಂದ ಯಾರಿದ್ದಾರೆ, ಯಾರ ಷಡ್ಯಂತ್ರ ಇದರಿಂದ ಅಡಗಿದೆ, ಇವು ಕೂಡ ಬಹಳ ದಿನ ಗುಟ್ಟಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಆಗ್ರಹವೂ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗಿದೆ, ಅಪಪ್ರಚಾರಗಳು ಆಗಿದ್ದಾವೆ. ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ತಾದ್ರೂ ಕೂಡ ಧರ್ಮಸ್ಥಳದ ವಿಚಾರ ಬಗ್ಗೆ, ಧರ್ಮಸ್ಥಳ ಮಂಜುನಾಥೇಶ್ವರನ ಬಗ್ಗೆ ನಂಬಿಕೆ ಇದ್ದಿದ್ದೇ ಆದಲ್ಲಿ ಆ ಶಕ್ತಿಗಳು ಹಿಂದೆ ಇದ್ದೇನು ಕೆಲಸ ಮಾಡಿದ್ದೇವೆ ಅದ್ರ ವಿರುದ್ಧ ಕೂಡ ತನಿಖೆ ಆಗಬೇಕು. ಇದನ್ನೇ ನಾವು ನನ್ನ ಸದನದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೇವೆ. ಪತ್ರಿಕೆಗಳಲ್ಲೂ ಕೂಡ ಬಂದಿದೆ. ಮೊನ್ನೆ ನಾನು ಧರ್ಮಸ್ಥಳ ಹೋದಾಗ ಅಲ್ಲಿ ಸಾಮಾನ್ಯ ಜನರು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನೋಡಿ, ಇದರಿಂದ ಯಾರಿದ್ದಾರೆ, ಯಾರ ಷಡ್ಯಂತ್ರ ಇದರಿಂದ ಅಡಗಿದೆ, ಇವು ಕೂಡ ಬಹಳ ದಿನ ಗುಟ್ಟಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಆಗ್ರಹವೂ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗಿದೆ, ಅಪಪ್ರಚಾರಗಳು ಆಗಿದ್ದಾವೆ. ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ತಾದ್ರೂ ಕೂಡ ಒಂದು ಕಡೆ ಆರೋಪ ಪ್ರತ್ಯಾರೋಪ ವಾಗ್ಯುದ್ಧ, ಮತ್ತೊಂದು ಕಡೆ SIT ಅಧಿಕಾರಿಗಳಿಂದ ತೀವ್ರ ವಿಚಾರಣೆ ಅನಾಮಿಕನದ್ದು.
ಕಳೆದ 2 ಗಂಟೆಗಳಿಂದ ದೂರುದಾರನಿಗೆ ಎಸ್ಐಟಿ ಗ್ರಿಲ್ ಮಾಡ್ತಾ ಇದೆ. ತಲೆಬುರುಡೆ ರಹಸ್ಯವನ್ನ ಕೆದಕ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಮಾಸ್ಕ್ ಮ್ಯಾನ್ ಒಂದು ತಲೆಬುರುಡೆಯನ್ನ ತಂದಿದ್ದ, ಆ ಬಗ್ಗೆ ತನಿಖೆ ಆಗ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ದೂರುದಾರ ಇದ್ದಾನೆ. ಸೊ ಈಗ ಆ ವ್ಯಕ್ತಿ ಕೋರ್ಟ್ಗೆ ಕೊಟ್ಟಂತ ತಲೆಬುರುಡೆ, ಅದಕ್ಕೆ ಸಂಬಂಧಪಟ್ಟಂತ ವಿಚಾರಣೆ. 17 ಮಾರ್ಕಿಂಗ್ ಪ್ಲೇಸ್ನಲ್ಲಿ 2 ಕಡೆ ಮಾತ್ರ ಅವಶೇಷ ಪತ್ತೆಯಾಯಿತು. ಹಾಗಾದ್ರೆ ಆತ ಹೇಳಿದ್ದು ಸುಳ್ಳ? ಈ ಪ್ರಶ್ನೆ ಉದ್ಭವವಾಗುತ್ತೆ. ಮುಂದಿನ ತನಿಖೆ ಹೇಗಿರಬೇಕು ಅನ್ನೋದು ಕೂಡ ವಿಚಾರಣೆ ಮೇಲೆ ನಿಂತಿರುತ್ತೆ. ನೋಡಿ, ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಮಾಡ್ತಾ ಇಲ್ಲ. ಕಾರಣ, ಆತ ಮೊದಲ ಹಂತದಲ್ಲಿ ತೋರಿಸಿರುವಂಥ ಸ್ಪಾಟ್ಗಳಲ್ಲಿ ಏನು ಸಿಕ್ಕಿದೆ? ಕೇವಲ 2 ಸ್ಪಾಟಲ್ಲಿ ಮಾತ್ರ ಮೂಳೆ ಸಿಕ್ಕಿದೆ. ಗೃಹ ಸಚಿವರು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಬೇರೆ ಎಲ್ಲ ಸ್ಪಾಟ್ಗಳಲ್ಲೂ ಕೂಡ ಅಲ್ಲಿರುವಂಥ ಮಣ್ಣಿನ ಸ್ಯಾಂಪಲ್ಸನ್ನು ತೆಗೆದುಕೊಂಡಿದ್ದಾರೆ. ಅದರ ವರದಿ ಬರಬೇಕಿದೆ. ಆ ವರದಿ ಬಂದ ನಂತರ ತನಿಖೆಯ ಆಯಾಮ ನಿರ್ಧಾರ ಆಗುತ್ತೆ. ಇದು ಒಂದು ಕಡೆ. ಇದರ ನಡುವೆ ಎಲ್ಲರ ಪ್ರಶ್ನೆ ಇರುವಂಥದ್ದು, ಆ ವ್ಯಕ್ತಿ ಕೋರ್ಟ್ ಮುಂದೆ ಒಂದು ತಲೆಬುರುಡೆ ತಂದಿದ್ನಲ್ವಾ, ಅದರ ಕತೆ ಏನು ಅಂತ ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ. ಒಂದು ಕಡೆ ಎಸ್ಐಟಿ ಬುರುಡೆಗಾಗಿ ಹುಡುಕ್ತಾ ಇದೆ. ಸಿಗದೇ ಇರುವಂಥ ಬುರುಡೆ ಕತೆ ಬೇಡ, ಸಿಕ್ಕಿರುವಂಥ ಬುರುಡೆ ಕತೆ ಹೇಳಿ ಅಂತ ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಸೊ ಈಗ ತನಿಖೆ ಶುರುವಾಗಿದೆ, ವಿಚಾರಣೆ ಕೂಡ ಆರಂಭವಾಗಿದೆ. ಆ ವ್ಯಕ್ತಿಯ ವಿಚಾರಣೆ ಆಗ್ತಾ ಇದೆ. ನೋಡಿ, ಕೇವಲ ಅನಾಮಿಕ ವ್ಯಕ್ತಿಯನ್ನ ಮಾತ್ರ ಅಲ್ಲ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೌದು ಆ ಅನಾಮಿಕ ವ್ಯಕ್ತಿ ಶವಗಳನ್ನು ಊತು ಹಾಕಿದ್ದನ್ನ ನಾವು ನೋಡಿದ್ದೀವಿ ಅಂತ ಹೇಳಿ ಒಂದಿಷ್ಟು ಮಂದಿ ಬಂದಿದ್ರಲ್ವ, ಸಾಕ್ಷಿಗಳು ಅಂತ ಹೇಳಿ 6 ಮಂದಿ, ಅದಾದ ನಂತರ 2, ಟೋಟಲ್ 8 ಮಂದಿ. ಅವರ ವಿಚಾರಣೆಯೂ ಕೂಡ ಆಗ್ತಾ ಇದೆ. ಅಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ವಿಚಾರಣೆಯೂ ಕೂಡ ಆಗ್ತಾ ಇದೆ. ಹೇಗೆ, ಯಾರು, ಎತ್ತ ಅಂತ ಹೇಳಿದ್ರೆ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದ್ದವರ ಹೇಳಿಕೆ ಅಂತ. ಅಂದರೆ ಯಾರ್ಯಾರು ಅಂತ ಹೇಳಿದ್ರೆ, ಆ ವ್ಯಕ್ತಿ ಹೇಳ್ಕೊಂಡಿದ್ದೇನು, ಆ ವ್ಯಕ್ತಿಯ ದೂರಿನಲ್ಲಿರುವ ವಿಚಾರ ಏನು? 1995ರಿಂದ 2014 ಡಿಸೆಂಬರ್ವರೆಗೆ ನಾನು 100ಕ್ಕೂ ಹೆಚ್ಚು ಶವಗಳನ್ನು ಊತು ಹಾಕಿದ್ದೀನಿ. ಈ ಅವಧಿಯಲ್ಲಿ ನಾನು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿ. ಸೊ ಆ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಬೇರೆ ಅವರನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿದೆ. ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೋತಾ ಇದ್ದಾರೆ. ಮೊನ್ನೆ ಅಷ್ಟೇ ಈ ದೂರುದಾರ ವ್ಯಕ್ತಿ ಒಂದು ರಾಷ್ಟ್ರೀಯ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಟ್ಟಿದ್ದ, ಒಂದು ಸಂದರ್ಶನವನ್ನು ಕೊಟ್ಟಿದ್ದ. ಆ ಸಂದರ್ಶನದಲ್ಲಿ ಆತ ಒಂದಿಷ್ಟು ಮಂದಿಯ ಹೆಸರನ್ನು ಕೂಡ ಹೇಳ್ತಾನೆ. ರಾಜು ಅನ್ನುವ ಹೆಸರನ್ನು ಹೇಳ್ತಾನೆ. ಜೊತೆಗೆ ನನ್ನ ಮಾವ ಅನ್ನುವ ಸಂಬಂಧಿಯ ಹೆಸರನ್ನು ಕೂಡ ಉಲ್ಲೇಖ ಮಾಡ್ತಾನೆ. ಅಂದರೆ ಈತ ಒಬ್ಬನೇ ಮಾಡಿಲ್ಲ ಯಾವುದನ್ನು ಕೂಡ, ಅದು ಕ್ಲಿಯರ್ ಆಯಿತು. ಈತ ಒಬ್ಬನೇ ಮಾಡಿಲ್ಲ, ಸಾಕಷ್ಟು ಮಂದಿ ಇದ್ದರು ಅಂತ. ಇಡೀ ಕುಟುಂಬ, ಒಂದಿಷ್ಟು ಕುಟುಂಬದವರ ಹೆಸರು ಜೊತೆಗೆ ಬೇರೆ ವ್ಯಕ್ತಿಯ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ. ಅವರೆಲ್ಲರನ್ನೂ ಕೂಡ ಈಗ ಕರೆಸಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈತ ಹೇಳಿದ್ದು ನಿಜಾನಾ ಸುಳ್ಳ, ನೀವೇನು ಹೇಳ್ತೀರಿ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಆ ಹೇಳಿಕೆಗಳನ್ನು ದಾಖಲು ಕೂಡ ಮಾಡ್ಕೋತಾ ಇದ್ದಾರೆ.